ಕಂಫರ್ಟಬಲ್ ಆ್ಯಂಡ್ ಫ್ಯಾಷನ್ 369 ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನಾನು ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದಾಗೆ ನಾನು ಬ್ಲೌಸ್ನ ಎಷ್ಟು ಪ್ರಾಕ್ಟೀಸ್ ಮಾಡಿದೆ, ಎಷ್ಟು ಅದಕ್ಕೆ ಎಫರ್ಟ್ ಆಗ್ತೆ, ಯಾವ್ಯಾವ ಥರ ಪ್ರಾಕ್ಟೀಸ್ ಮಾಡಿದೆ ಅಂತ ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ. ಇವತ್ತಿನ ನಾನು ವಿಡಿಯೋದಲ್ಲಿ ಇದೇ ಬ್ಲೌಸ್ನ ನಿಮಗೆ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅಳತೆ ಇಟ್ಟು ಹೊಲಿಯೋದಕ್ಕೆ ಟ್ರೈ ಮಾಡ್ತೀರಾ. ಹೆಚ್ಚು ಕಮ್ಮಿ ಆಗುತ್ತೆ. ಈಗ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ ಹಾಗೆಯೇ ಎಷ್ಟು ಮಿಸ್ಟೇಕ್ಸ್ಗಳು ಆಯಿತು. ತೋಳಿನ ಉದ್ದ ಹೆಚ್ಚು ಕಮ್ಮಿ ಆಗುತ್ತೆ, ವೆಸ್ಟ್ ಸೈಜು ಹೆಚ್ಚು ಕಮ್ಮಿ ಆಗುತ್ತೆ, 36 ಬ್ಲೌಸ್ ಸೈಜ್ಗಳು. ಒಂದು ಬ್ಲೌಸ್ ಸೈಜ್ ತೊಗೊಂಡ್ರೆ ಅದು ಇನ್ನೊಂದು ಬ್ಲೌಸ್ ಸೈಜಿಗೆ ಹೋಗುತ್ತೆ. ಎಷ್ಟು ಎಫರ್ಟ್ ಹಾಕಬೇಕು. ಆಮೇಲೆ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯಾವ ಸಾಧ್ಯವಾದಷ್ಟು ಪ್ರಾಕ್ಟೀಸ್ ಪರ್ಪಸ್ಗೆ ಅಂದಾದಮೇಲೆ ಸಾಧ್ಯವಾದಷ್ಟು ಲೈನಿಂಗ್ ಬಟ್ಟೆಗಳನ್ನ ಯೂಸ್ ಮಾಡಿ, ಸ್ವಲ್ಪ ಕಮ್ಮಿ ಆಗುತ್ತೆ. ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೂ ಏನೂ ತೊಂದರೆ ಆಗಲ್ಲ ಅಂತ ಹೇಳಿದ್ದೆ. ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮಗೆ ಸಾಕಷ್ಟು ಅಳತೆ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿನೇ ನೀವು ಲೈನಿಂಗ್ ಬಟ್ಟೆಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಲೈನಿಂಗ್ ಬಟ್ಟೆಲಿ ನೀವು ತೊಗೊತೀರಂದರೆ ನೀವು ಯಾವ ಥರ ಬಟ್ಟೆ ಚೂಸ್ ಮಾಡ್ತೀರಾ ಅನ್ನೋದು ಸಹ ನಿಮಗೆ ಡಿಪೆಂಡ್ ಆಗುತ್ತೆ. ನೀವು ಲೈನಿಂಗ್ ಬಟ್ಟೆ ಯೂಸ್ ಮಾಡ್ತೀರಾ ಅಂದರೆ ದಯವಿಟ್ಟು ಈ ಥರ ಸಿಲ್ಕ್ ಬಟ್ಟೆ ಬರುತ್ತಲ್ಲ, ಈಗ ಮನೆಗೆ ಯಾರಾದರೂ ಅರ್ಶಿನ ಕುಂಕುಮಕ್ಕೆ ಬಂದಾಗ ನೀವು ಕೊಡೋ ಅಂಥ ಈ ಬ್ಲೌಸು ಪೀಸ್ಗಳಿರುತ್ತಲ್ಲ, ಇದು ಅಳತೆ ಕರೆಕ್ಟಾಗಿರಲ್ಲ. ಮಿನಿಮಮ್ ಅಂದರೆ ನಿಮಗೆ 80 ಸೆಂಟಿಮೀಟ್ರ್ ಬೇಕಾಗತ್ತೆ ಲೈನಿಂಗ್ ಬಟ್ಟೆ. ಹಾಗಾಗಿ ಇವು ಅಳತೆ ಕರೆಕ್ಟಾಗಿರಲ್ಲ ನಿಮಗೆ ಬ್ಲೌಸ್ ಹೊಲಿಯೋದಕ್ಕೆ. ಅಳತೆ ಸರಿಯಾಗಿಲ್ದಿದ್ದಾಗ ನಿಮ್ಗೇನಾಗುತ್ತೆ, ಬ್ಲೌಸು ಕರೆಕ್ಟಾಗಿ ಕೂತ್ಕೊಳ್ಳಲ್ಲ. ಹಾಗಾಗಿ ದಯವಿಟ್ಟು ಈ ಥರ ಬಟ್ಟೆಗಳನ್ನ ಯೂಸ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಎಸ್ಪೆಷಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವು ಈ ಥರ ಬಟ್ಟೆಗೆ, ಇದು ತುಂಬ ಸಿಲ್ಕ್ ಬಟ್ಟೆ. ಆಮೇಲೆ ನಿಮಗೆ ಬಟ್ಟೆ ಹೊಲಿಬೇಕಾದ್ರೆ ಆಗಲಿ, ಇಲ್ಲ ಮೇಯ್ನ್ ಥಿಂಗು ಹೊಲಿಯೋದಿರಲಿ, ಅಳತೆ ಮಾಡೋಕ್ಕೆ ಈ ಬಟ್ಟೆಗಳು ಕರೆಕ್ಟಾಗಿ ಕೂತ್ಕೊಳಲ್ಲ. ಆಮೇಲೆ ಏನಾಗುತ್ತೆ ಅಂದರೆ ನೀವು ಅಳತೆ ಮಾಡಬೇಕಾದ್ರೆ ಸ್ಕೇಲ್ ಹಿಡ್ಕೊಂಡು ಅಳತೆ ಮಾಡಬೇಕಾದ್ರೆ ಲೈನ್ ಹಾಕ್ಬೇಕಾದ್ರೆಲ್ಲ ಏನಾಗುತ್ತೆ, ನಿಮಗೆ ಈ ಕಡೆ ಹಿಂಗೆ ಸಿಕ್ಕಾಗೋ ಚಾನ್ಸಸ್ ಇರುತ್ತೆ. ಮತ್ತು ಅಳತೆನೂ ಸರಿಯಾಗಿ ಕೂತ್ಕೊಳಲ್ಲ ಇಂಥ ಬಟ್ಟೆಗಳಲ್ಲಿ. ಹಾಗಾಗಿ ದಯವಿಟ್ಟು ಈ ಥರ ಬಟ್ಟೆಗಳನ್ನ ಯೂಸ್ ಮಾಡೋ ಬದಲು ಈ ಥರ ಬಟ್ಟೆಗಳನ್ನ ನೀವು ಯೂಸ್ ಮಾಡಿ. ಇದು ಕರೆಕ್ಟಾಗಿ ಕೂತ್ಕೊಳುತ್ತೆ. ಆಮೇಲೆ ನಿಮಗೆ ಸ್ಟಿಫಾಗಿ ನಿಮಗೆ ಸ್ಕೇಲಲ್ಲಿ ಲೈನ್ ಹಾಕಬೇಕಾದ್ರೆ ಎಲ್ಲ ಕರೆಕ್ಟಾಗಿ ಕೂತ್ಕೊಳುತ್ತೆ. ಈ ಥರ ಬಟ್ಟೆಗಳನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೇನಾಗುತ್ತೆ, ನಿಮಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬ್ಲೌಸ್ಗಳು ಕರೆಕ್ಟಾಗಿ ಕೂತ್ಕೊಳುತ್ತೆ. ಪ್ರಾಕ್ಟೀಸಿಂಗಲ್ಲೇ ನೀವು ಬಟ್ಟೆ ಸೆಲೆಕ್ಷನ್ ಮಾಡಬೇಕಾದ್ರೆ, ಪ್ರಾಕ್ಟೀಸ್ ಪರ್ಪಸ್ ಆಗಿ ಅಂತ ನೀವು ಬಟ್ಟೆ ತೊಗೊಂಡು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಆವಾಗ ನೀವು ಬಟ್ಟೆ ಸೆಲೆಕ್ಟ್ ಮಾಡಬೇಕಾದ್ರೂ ಸ್ವಲ್ಪ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಬೇಕು. ಈ ಥರ ಬಟ್ಟೆಗಳು ಬಂದಾಗ ಏನಾಗುತ್ತೆ, ನೀವು ಒಂಚೂರು ಇದನ್ನು ಸಾಧ್ಯವಾದರೆ ನಿಮಗೆ ಐರನ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಐರನ್ ಮಾಡಿಕೊಂಡು ಸಹ, ಇಲ್ಲಾಂದರೆ ಐರನ್ ಮಾಡೋದು ಅವಶ್ಯಕತೆ ಏನಿಲ್ಲ, ಪ್ರಾಕ್ಟೀಸು ಪರ್ಪಸ್ಗೋಸ್ಕರ ಅಲ್ವಾ, ಐರನ್ ಏನು ನೆಸೆಸಿಟಿ ಇರಲ್ಲ. ಇಲ್ಲ ನನಗಿನ್ನೂ ಚೆನ್ನಾಗಿ ಬರಬೇಕು ಪ್ರಾಕ್ಟೀಸ್ ಅಂದರೆ ನೀವು ಐರನ್ ಸಹ ಮಾಡಿಕೊಂಡು ಈ ಬಟ್ಟೆಗಳನ್ನ ಯೂಸ್ ಮಾಡ್ಬೋದು. ಬೇಡಂದರೆ ನೀಟಾಗಿ ಫೋಲ್ಡ್ ಮಾಡಿ ಇದ್ರ ಮೇಲೆ ಭಾರವಾದ ವಸ್ತು ಒಂದಿಟ್ರೂ ಸಹ ಅವಾಗೇನಾಗುತ್ತೆ, ಕರೆಕ್ಟಾಗಿ ಕೂತ್ಕೊಳುತ್ತೆ. ಈ ಥರ ಬಟ್ಟೆಗಳನ್ನ ನಾನು ಇಲ್ಲಿ ನನ್ನ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ನಾನು ಎಷ್ಟು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬಟ್ಟೆಗಳನ್ನ ತೊಗೊಂಡೆ, ಲೈನಿಂಗ್ ಇವತ್ತು ಕಂಪ್ಲೀಟಾಗಿ ನಾನಿಲ್ಲಿ ನಿಮಗೆ ತೋರಿಸ್ತಿರೋದು ಲೈನಿಂಗ್ ಬಟ್ಟೆಗಳನ್ನ. ಇಷ್ಟೊಂದು ಲೈನಿಂಗ್ ಬಟ್ಟೆ, ಇನ್ನೂ ಸಾಕಷ್ಟಿದೆ ಲೈನಿಂಗ್ ಬಟ್ಟೆ, ಇಲ್ಲಿ ಎಕ್ಸಾಂಪಲ್ಗೋಸ್ಕರ ತೋರಿಸಿದ್ರು. ಇಷ್ಟೆಲ್ಲ ಲೈನಿಂಗ್ ಬಟ್ಟೆಗಳನ್ನ ನಾನು ತೊಗೊಂಡು ಪ್ರಾಕ್ಟೀಸ್ ಪರ್ಪಸ್ಗೋಸ್ಕರ ನಾನು ತೊಗೊಂಡು ಪ್ರಾಕ್ಟೀಸ್ ಮಾಡಿದೆ. ಲಾಸ್ಟ್ ನಿಮಗೇನು ಬಟ್ಟೆ ತೋರಿಸಿದ್ನಲ್ಲ, ಆ ಬಟ್ಟೆಯಲ್ಲಿ ನೀವೇನಾದ್ರೂ ಯೂಸ್ ಮಾಡಿ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಬ್ಲೌಸ್ಗಳನ್ನ, ಎಲ್ಲ ವೆರೈಟಿ ಡಿಸೈನ್ ಬ್ಲೌಸ್ಗಳನ್ನ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋದಾದರೆ ಕಷ್ಟ ಆಗುತ್ತೆ. ದಯವಿಟ್ಟು ಈ ಥರ ಸಿಲ್ಕ್ ಬಟ್ಟೆಗಳನ್ನ ತೊಗೋಬೇಡಿ. ಪ್ರಾಕ್ಟೀಸ್ ಮಾಡ್ತಿರೋರು ಈ ಥರ ಸ್ವಲ್ಪ ನಿಮಗೆ ಕಾಸ್ಟ್ಲಿ ಅನಿಸ್ಬೋದು. ಒಂದು 20-30 ರುಪೀಸಲ್ಲಿ ನಿಮಗೆ ಈ ಥರ ಕಾಟನ್ನು ಲೈನಿಂಗ್ ಬಟ್ಟೆ ಸಿಗುತ್ತೆ. ಈ ಬಟ್ಟೆಗಳಲ್ಲಿ ಯೂಸ್ ಮಾಡಿ ನೀವು ಪ್ರಾಕ್ಟೀಸ್ ಪರ್ಪಸ್ಗೆ ಅಂತ ಯೂಸ್ ಮಾಡಿಕೊಂಡು ನೀವು ಬ್ಲೌಸ್ಗಳನ್ನ ಹೊಲಿದ್ರೆ ನಿಮಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಸಹ ಕೂತ್ಕೊಳುತ್ತೆ. ಆಮೇಲೆ ನೀಟಾಗಿ ಕೂತ್ಕೊಂಡು, ಆಮೇಲೆ ಮೇನ್ ಥಿಂಗು ನೀವು ಎಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ ಅನ್ನೋದು ನಿಮಗೆ ಬೇಗ ಫೈಂಡ್ ಔಟ್ ಮಾಡೋಕ್ಕೆ ನಿಮಗೆ ಸಹಾಯ ಆಗುತ್ತೆ ಈ ಥರ ಬಟ್ಟೆಗಳನ್ನ ಯೂಸ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು, ನಾನು ಸುಮಾರು ಕಲರ್ಸ್ ಇದೇ ಬಟ್ಟೆನ ತೊಗೊಂಡಿರೋದು. ಯಾಕೆಂದರೆ ಇದರಲ್ಲಿ ನೀಟಾಗಿ ಕೂತ್ಕೊಳುತ್ತೆ, ಆಮೇಲೆ ಜಾಸ್ತಿ ಸಿಕ್ಕಾಗಲ್ಲ, ಅಳತೆನೂ ಮಿಸ್ ಆಗಲ್ಲ, ಕರೆಕ್ಟಾಗಿ ಕೂತ್ಕೊಳುತ್ತೆ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಅಳತೆ ಆಗಿದ್ರೂ ಕೂಡ ನಿಮಗೆ ಬೇಗ ಫೈಂಡ್ ಔಟ್ ಮಾಡೋದಕ್ಕೆ, ಬೇಗ ನಿಮ್ಮ ಮಿಸ್ಟೇಕ್ಸ್ಗಳನ್ನ ಕಲಿತಿರೋರಿಗೆ ಬೇಗ ನಿಮ್ಮ ಮಿಸ್ಟೇಕ್ಸ್ಗಳನ್ನ ಅದನ್ನು ಸರಿ ಮಾಡ್ಕೊಳೋದಕ್ಕೆ, ಬೇಗ ಅಭ್ಯಾಸ ಮಾಡ್ಕೊಳೋದಕ್ಕೆ ನಿಮಗೂ ಸಹಾಯ ಆಗುತ್ತೆ. ಇನ್ನೊಂದು, ಸ್ಟಾರ್ಟಿಂಗು ನೀವು ಹೊಸದಾಗಿ ಕಲಿತಿದ್ದೀರಾ, ಹೊಸದಾಗಿ ನಾನು ಬ್ಲೌಸ್ ಅಳತೆನ ಕಲ್ತ್ಕೋಬೇಕು,
ಆಮೇಲೆ ನೀಟಾಗಿ ಕರೆಕ್ಟಾಗಿ ನನಗೆ ಬರಬೇಕು, ಬೇಗ ನಾನು ಕಲ್ತ್ಕೋಬೇಕು ಅನ್ನೋರು ಅದಕ್ಕೂ ಬೇರೆ ಬೇರೆ ಮೆಥಡ್ಸ್ ಇದೆ. ನಾನು ಸ್ಟಾರ್ಟಿಂಗಲ್ಲಿ ಬ್ಲೌಸ್ ಅಳತೆನ ತೊಗೊಂಡು ಹೊಲಿಬೇಕಾದ್ರೆ ತುಂಬ ಕಷ್ಟ ಆಗ್ತಿತ್ತು. ಹೆಂಗಪ್ಪ ಹೊಲಿಯೋದು, ಅಳತೆ ಕರೆಕ್ಟಾಗಿ ಬರಲ್ಲ. ಅವಾಗ ನಾನು ಮುಂದೆ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಕಸ್ಟಮರ್ಗೆ ಬೇಜಾರಾಗಬಾರ್ದು, ಅವ್ರಿಗೆ ನೀಟಾಗಿ ಬಟ್ಟೆ ಹೊಲ್ಕೊಡ್ಬೇಕು, ಸೊ ಅವರು ಸ್ಯಾಟಿಸ್ಫೈಡ್ ಆಗಬೇಕು ಅಂತ ಯೋಚನೆ ಮಾಡಿಕೊಂಡು ಸೊ ಈ ಥರ ನಿಮಗೆ ಸಿಗತ್ತೆ. ಸೊ ರೆಡಿ ಆಗಿರೋ ಅಂಥ ಪ್ರಿನ್ಸಸ್ ಬ್ಲೌಸ್ ಇದು. ಸೊ ಇಲ್ಲಿ ನಿಮಗೆ ಎಲ್ಲ ಸೈಜಿನ ಬ್ಲೌಸ್ ಪೀಸ್ಗಳು ನಿಮಗೆ ಸಿಗತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾನು ಫಸ್ಟು ಪ್ರಾಕ್ಟೀಸಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ಹೆಂಗಾಗಿದೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ದೆ, ಕೊನೆಯದ್ರಲ್ಲಿ ತೋರಿಸ್ದೆ ನಾನು ಹೊಲಿದಿರೋಂಥ ಪರ್ಫೆಕ್ಟ್ ಫಿಟ್ಟಿಂಗ್ ಆಗಿರೋಂಥ ಬ್ಲೌಸು. ಸೊ 3 ವೆರೈಟೀಸ್ ಇದೆ ಇಲ್ಲಿ, 3 ವೆರೈಟೀಸ್ ಇದೆ. ಸೊ ಕಟೋರಿ ಬ್ಲೌಸ್ ಇದೆ, ಬೆಲ್ಟ್ ಬ್ಲೌಸ್ ಇದೆ, ಮತ್ತು ಪ್ರಿನ್ಸಸ್ ಕಟ್ ಬ್ಲೌಸ್ ಇದೆ. ಸೊ 3 ವೆರೈಟಿ ಆಫ್ ಬ್ಲೌಸ್ಗಳನ್ನ ನಾನು ತುಂಬ ಚೆನ್ನಾಗಿ ರೆಗ್ಯುಲರಾಗಿ ಕಸ್ಟಮರ್ಸ್ ಕೇಳೋದು ಮೂರು ಸೈಜಿನ ಈ 3 ವೆರೈಟಿ ಆಫ್ ಬ್ಲೌಸ್ಗಳನ್ನ ನಿಮಗೆ ಕೇಳ್ತಾರೆ. ಸೊ ನೀವು ನೀಟಾಗಿ ಹೊಲಿಯೋದ್ರಿಂದ ಇವುಗಳನ್ನ ಯೂಸ್ ಮಾಡಿಕೊಂಡು ಹೊಲಿಬೋದು. ನೀವು ಸ್ಟಾರ್ಟಿಂಗು ಇದೆಲ್ಲ ಸಿಗುತ್ತಾ ಅಂದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಅಡ್ವರ್ಟೈಸ್ಮೆಂಟ್ಸ್ಗಳು ಮಧ್ಯದಲ್ಲಿ ಬರ್ತಾ ಇರುತ್ತೆ. ಬಂದಾಗ ನಾನು ಆವಾಗ ಇದನ್ನು ನಾನು ನೋಡಿದ್ದು. ಸೊ ಈ ಅಡ್ವರ್ಟೈಸ್ಮೆಂಟ್ನ ನಾನು ನೋಡಿದಾಗ ಆರ್ಡ್ರ್ ಮಾಡಿ ತೊಗೊಂಡ ನಂತರ ಎಷ್ಟೋ ನನ್ನ ಬ್ಲೌಸು ಅಳತೆ ವಿಷಯವಾಗಿರ್ಬೋದು, ಇಲ್ಲ ಅದನ್ನು ನೀಟಾಗಿ ಮೆಜರ್ಮೆಂಟ್ ತೊಗೊಂಡು ಹೊಲಿಯೋದ್ರಲ್ಲಾಗಿರ್ಬೋದು, ಮೊದಲೇ ಕಂಪೇರ್ ಮಾಡಿಕೊಂಡ್ರೆ ಎಷ್ಟೋ ಸುಧಾರಿಸ್ತೆ ಅಂತಲೂ ಹೇಳ್ಬೋದು. ಸೊ ಸಾಧ್ಯವಾದರೆ ನೀವು ಇದನ್ನು ಟ್ರೈ ಮಾಡಿ. ಇದು 1 ಟೈಮ್ ಇನ್ವೆಸ್ಟ್ಮೆಂಟು. ಸೊ ಟೋಟಲಾಗಿ ನೀವು ಇದೊಂದೇ ಪೀಸ್ ತೊಗೊತೀರಾ ಅಂದರೆ ನಿಮಗೆ 1200 1300 ಈ ಥರ ನಿಮಗೆ ಸಿಗುತ್ತೆ. ಸೊ ಇದು 1 ಪೀಸೇ 1200 ಅಂತ ಸಿಗುತ್ತೆ. ಸೊ ನೀವು 3 ಸೆಟ್ಟು ಒಟ್ಟಿಗೆ ತೊಗೊತೀರ ಅಂದರೆ ಅದ್ರ ಮೇಲೂ ರೇಟು ಫಿಕ್ಸ್ ಆಗಿರುತ್ತೆ. ಸೊ ನೀವು ಸಿಂಗಲ್ಲೇ ತೊಗೋಬೋದು, ಇಲ್ಲ ತ್ರಿಬಲ್ಲೇ ತೊಗೋಬೋದು, ಇಲ್ಲ ನನಗೆ ಯಾವ್ದು ಬೇಕೋ ಅದನ್ನು ಮಾತ್ರ ನಾನು ತೊಗೊತೀನಿ ಅಂದ್ರೂ ಸಹ ತೊಗೋಬೋದು. ಇದಾದಮೇಲೆ ಇದರಲ್ಲಿ ಎಲ್ಲ ಸೈಜಿಂದು ಬ್ಲೌಸು ಇರುತ್ತೆ. ಸ್ಟಾರ್ಟಿಂಗ್ 28ಇಂದ 42ವರೆಗೂ ಎಲ್ಲ ಬ್ಲೌಸ್ ಸೈಜ್ಗಳು ಇರುತ್ತೆ. ಸೊ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಲೈನಿಂಗ್ ಬಟ್ಟೆ ಮೇಲೆ, ಈ ಥರ ಲೈನಿಂಗ್ ಬಟ್ಟೆ ಮೇಲೆ ನೀವು ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ಬೇಗನೂ ಸಹ ನೀವು ಬ್ಲೌಸ್ನ ಹೊಲಿಯೋದನ್ನ ಕಲ್ತ್ಕೊಬೋದು. ಅದು ಎಲ್ಲ ಥರ ಸೈಜ್ ಬ್ಲೌಸ್ಗಳನ್ನ ಹೊಲಿಬೋದು. ಆಮೇಲೆ ನೆಕ್ಸ್ಟು ನಾನು ಬರೀ ಬ್ಲೌಸ್ ಮಾತ್ರ ತೊಗೊಂಡಿಲ್ಲ, ಸೊ ಸಲ್ವಾರ್ ಪ್ಯಾಂಟ್ ಸಹ ತೊಗೊಂಡಿದ್ದೀನಿ. ಇದಾದಮೇಲೆ ಪ್ಲಾಜಾ ಪ್ಯಾಂಟು ಸಹ ತೊಗೊಂಡಿದ್ದೀನಿ. ಇದಾದಮೇಲೆ ಕುರ್ತಾ ಟಾಪ್ ಸೆಟ್ಟು. ಸೊ ಇದರಲ್ಲೂ ಸಹ ಎಲ್ಲ ಸೈಜಿನ ಒಂದು 28ಇಂದ 42ವರೆಗೂ ಎಲ್ಲ ಸೈಜಿನ ಇದು ನಿಮಗೆ ಸಿಗುತ್ತೆ. ಸೊ ಇವಿಷ್ಟು ಓವರಾಲು ನಾನೇನು 3 ಸೆಟ್ ಆಫ್ ಬ್ಲೌಸ್ ಸೆಟ್ ಏನು ತೋರಿಸ್ದೆ, ಈಗ ಈ ಸೆಟ್ ಏನು ತೋರಿಸ್ತಿದ್ದೀನಿ, ಇದೆಲ್ಲ ಒಟ್ಟಿಗೆ ನಾನು ತೊಗೊಂಡಿದ್ದಕ್ಕೆ ನನಗೆ 3,500 ಆಯಿತು. ಸೊ ಇದು ನೀವು 1 ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಸೊ ಹಾಗಾಗಿ ನೀವು ಮತ್ತೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. 1 ಟೈಮ್ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ತುಂಬ ಎಸ್ಪೆಷಲಿ ಬಿಗಿನರ್ಸ್ಗೆ, ಟೈಲರಿಂಗ್ ಹೊಸದಾಗಿ ಕಲಿತಿದ್ದೀರಾ ಅನ್ನೋರಿಗೆ ಇದು ತುಂಬ ಯೂಸ್ಫುಲ್ಲು. ನಾನಂತೂ ಇದನ್ನು ತುಂಬ ಯೂಸ್ ಮಾಡಿಕೊಂಡು ಬ್ಲೌಸ್ಗಳನ್ನ ಹೊಲ್ತೀನಿ. ಈಗ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ದ ಹಾಗೆ ಆ ಎಲ್ಲ ಬ್ಲೌಸ್ಗಳನ್ನ ನಾನು ಹೊಲಿದಿರೋದು ಇದೇ ಅಳತೆ ಮೇಲೆ. ಸೊ ಇವಾಗ ಈ ಅಳತೆ ಅನುಸಾರ ನಂಗೆ ಹೊಲಿದು ಸೊ ಇವಾಗ ಅವಶ್ಯಕತೆ ಇಲ್ಲದಲೇ ನಾನು ಕಸ್ಟಮರ್ಸ್ ಅಳತೆ ತೊಗೊಂಡು ನಾನು ಹೊಲಿಯೋ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಸೊ ಇವುಗಳ ಮುಖಾಂತರ ಇವುಗಳ ಸಹಾಯದಿಂದ ನಾನು ಅಳತೆ ತೊಗೊಂಡು ನಾನು ಹೊಲಿಯೋಕ್ಕೆ ಶುರು ಮಾಡಿದೆ. ಸೊ ನೀವು ಸಹ ಟ್ರೈ ಮಾಡಿ. ಸೊ ಇದು 1 ಟೈಮ್ ಇನ್ವೆಸ್ಟ್ಮೆಂಟು. 3,500 ಅಂದರೆ ಅಯ್ಯೋ ನಿಮಗೆ ಜಾಸ್ತಿ ಆಗೋಯ್ತು ಅನ್ನೋದಾದರೆ ಒಂದೊಂದೇ ಪೀಸ್ ತೊಗೊಳ್ಳಿ. ಒಂದೊಂದು ಪೀಸ್ ತೊಗೊಂಡ್ರೆ ನಿಮಗೆ 1000 ಆಗ್ಬೋದು, ಇಲ್ಲ 799 ಆಗ್ಬೋದು. ಮಿನಿಮಮ್ ಅಂದರೆ ನಿಮಗೆ 700ಇಂದ 1000 ಒಳಗೆ ಸಿಗುತ್ತೆ. ಸೊ ಇದು 1 ಟೈಮ್ ಇನ್ವೆಸ್ಟ್ಮೆಂಟು. ಅದು ಅಲ್ಲದೆ ನಿಮಗೆ ಎಲ್ಲ ಬ್ಲೌಸ್ ಸೈಜಿನು 28ಇಂದ 42ವರೆಗೂ ನಿಮಗೆ ಬ್ಲೌಸು ಸೆಟ್ಸ್ಗಳು ಸಿಗುತ್ತೆ. ನೀವು ಆರಾಮಾಗಿ ಹೊಲಿಬೋದು, ಆರಾಮಾಗಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಸಹ ಮಾಡ್ಬೋದು. ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಇವಾಗ ಕೊನೆಯದಾಗಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಏನು ತೋರಿಸ್ದೆ, ನಾನು ಎಷ್ಟು ಪರ್ಫೆಕ್ಟಾಗಿ ಬ್ಲೌಸ್ ಹೊಲಿಯೋಕ್ಕೆ ಶುರು ಮಾಡಿದೆ ಅನ್ನೋದಕ್ಕೆ ಅದು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಹಂಗೂ ಬೇಕು ಇನ್ನೊಂದ್ಸತಿ ಚೆಕ್ ಮಾಡಬೇಕು, ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹಾಕಿದ್ದೀನಿ ಲಾಸ್ಟ್ ವಿಡಿಯೋ ಲಿಂಕು. ಸೊ ದಯವಿಟ್ಟು ಒಂದ್ಸತಿ ಹೋಗಿ ವಿಡಿಯೋನ ಇನ್ನೊಂದ್ಸತಿ ಚೆಕ್ ಮಾಡಿ. ಸೊ ಇವಾಗ ನಾನು ನಿಮಗೆ
ಪ್ರಿನ್ಸಸ್ ಬ್ಲೌಸು ಒಂದು ಪೀಸ್ನ ನಿಮಗೆ ಮುಂದೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಇದೆ ನೋಡಿ. ಸೊ ಇದು ಸ್ಲೀವ್ಸು, ಇದು ಪ್ರಿನ್ಸಸ್ ಬ್ಲೌಸ್ ಕಟ್ಟು, ಇದು ಬ್ಯಾಕ್ ಬಾಡಿ ಪಾರ್ಟು, ಇದು ಫ್ರಂಟ್ ಬಾಡಿ ಪಾರ್ಟಿಂದು. ಸೊ ಈ ಥರ ನಿಮಗೆ ಪೀಸ್ ಸಿಗುತ್ತೆ. ಸೊ ಇದ್ರ ಮೇಲೆ ನೀವು ಕಟ್ ಮಾಡಿಕೊಂಡು ನೀವು ಲೈನಿಂಗ್ ಬಟ್ಟೆ ಮೇಲೆ ಫಸ್ಟು ಪ್ರಾಕ್ಟೀಸ್ ಮಾಡೋರು ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡಿಕೊಂಡು ಈ ಥರ ಹೊಲಿಯೋದ್ರಿಂದ ಏನಾಗುತ್ತೆ, ಇದೇ ರೀತಿ ಇವಾಗ ಸದ್ಯಕ್ಕೆ ನಿಮಗೆ 34 ತೋರಿಸಿದ್ದೀನಿ. ಇಲ್ಲೇ ಇದೆ ನೋಡಿ 30 to 42 ಸೈಜಿಂದು ನಿಮ್ಗೆ ಇಲ್ಲೇ ಸಿಗುತ್ತೆ. ಎಲ್ಲ ಥರದ ಸೈಜು ನಿಮಗೆ ಸಿಗೋದ್ರಿಂದ ನೀವು ಮನೇಲೇ ಕೂತ್ಕೊಂಡು ಆರಾಮಾಗಿ ಹೊಲಿಬೋದು. ನಿಮಗೂ ಸಹ ಹೊಲ್ಕೊಬೋದು, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅವ್ರಿಗೆಲ್ಲ ಹೊಲ್ಕೊಡ್ಬೋದು. ಸೊ ಆದಷ್ಟು ಬೇಗ ನಿಮಗೆ ಕಲಿಯೋದಕ್ಕೆ ಇದು ನಿಮಗೆ ಸಹಾಯ ಆಗುತ್ತೆ. ಸೊ ನನ್ನ ಓನ್ ಎಕ್ಸ್ಪೀರಿಯೆನ್ಸಲ್ಲಿ ಹೇಳೋದಾದರೆ ತುಂಬ ನೀಟಾಗಿ ಕಲ್ತ್ಕೋಬೋದು. ಅಂದರೆ ನಿಮಗೆ ಸ್ವಲ್ಪ ಸಮಯ ಅವಕಾಶ ಬೇಕು, ಮಿನಿಮಮ್ ಅಂದರೂ ಒಂದು 2 months ಆದರೂ ಬೇಕಾಗುತ್ತೆ. ಸೊ ನಾನು ಒಂದು 2 months ತೊಗೊಂಡೆ ಇದರಲ್ಲಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ, ಕರೆಕ್ಟಾಗಿ ಹೊಲಿಯೋದಕ್ಕೆ. ನಿಮಗೆ ಲಾಸ್ಟ್ ವೀಡಿಯೋದೆಲ್ಲ ಆಗಲೇ ತೋರಿಸ್ದಾಗೇ ಇದನ್ನು ಹೊಲಿದಿರೋದು ಸಹ ಇದೇ ಬ್ಲೌಸ್ಗಳನ್ನ ಇಟ್ಕೊಂಡು ಸಹ ನಾನು ಇದನ್ನು ಹೊಲಿದಿರೋದು. ಸೊ ಇಲ್ಲಿ ಬೆಲ್ಟ್ ಬ್ಲೌಸು ಹೇಗೆ ಹೊಲಿಯೋದು ಅಂತ ಅಲ್ಲಿ ಬೆಲ್ಟ್ ಬ್ಲೌಸಿಂದು ಇದೆ, ಅದ್ರದ್ದು ಅನುಸಾರವಾಗಿ ಇದು ಬೆಲ್ಟ್ ಬ್ಲೌಸು ನಾನು ಹೊಲಿದಿರೋದು. ಸೊ ಬೆಲ್ಟ್ ಬ್ಲೌಸ್ ಅಳತೆ ಅನುಸಾರವಾಗಿ 36 ಬ್ಲೌಸ್ನ ಸೈಜಿನ ಬ್ಲೌಸ್ನ ಹೊಲಿದಿದ್ದೀನಿ. ಸೊ ಇವುಗಳನ್ನ ಯೂಸ್ ಮಾಡಿಕೊಂಡೆ ನಾನು ಹೊಲಿದಿದ್ದೀನಿ. ಇಷ್ಟು ಪರ್ಫೆಕ್ಟಾಗಿ ಹೊಲಿಯೋದಕ್ಕಿಂತ ಮುಂಚೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಒಂದು 2 months ಆದರೂ ಬೇಕೇ ಬೇಕಾಗುತ್ತೆ. ನಾನು ನಿಧಾನವಾಗಿ ಕರೆಕ್ಟಾಗಿ ನೀಟಾಗಿ ಅಚ್ಚುಕಟ್ಟಾಗಿ ನಾನು ಪ್ರಾಕ್ಟೀಸ್ ಮಾಡಿಕೊಂಡು ಕರೆಕ್ಟಾಗಿ ಹೊಲಿಬೇಕು ಅನ್ನೋರು ಯಾರಾದರೂ ಇದ್ದೀರಾ ಅಂದರೆ ಸೊ ನಿಮಗೆ ಒಂದು 2 months ಆದರೂ ಬೇಕೇ ಬೇಕಾಗುತ್ತೆ. ಬೇಗ ನಾವು ಫಾಸ್ಟಾಗಿ ಕಲಿಬೇಕು, ಓಕೆ ಕಲೀರಿ, ಖುಷಿನೇ, ಬೇಗ ಕಲ್ತ್ಕೊಳ್ಳಿ ಅಂತ ನಾನು ಆಸೆ ಪಡ್ತೀನಿ, ನಾನು ಹಾರೈಸ್ತೀನಿ. ಆದರೆ ಎಲ್ಲದಕ್ಕಿಂತ ಮುಂಚಿತವಾಗಿ ಪರ್ಫೆಕ್ಟಾಗಿ ನಾನು ಕಲ್ತ್ಕೊಂಡು ಕಸ್ಟಮರ್ಗೆ ಅವರು ಫಸ್ಟ್ ಅಟೆಂಪ್ಟಿಗೆ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗಬೇಕು, ಪರ್ಫೆಕ್ಟ್ ಫಿಟ್ಟಿಂಗಲ್ಲಿದೆ ಒಂದು ಅವರು ಫ್ರೆಂಡ್ಸ್ ಸರ್ಕಲ್ಗೆ, ಫ್ಯಾಮಿಲಿ ಸರ್ಕಲ್ಗೆ ಹೇಳೋ ಮಟ್ಟಕ್ಕೆ ನೀವು ಹೊಲಿಬೇಕು ಅಂದರೆ ಮಿನಿಮಮ್ 2 months ಆಗುತ್ತೆ. ಇಲ್ಲ ಕೆಲವರು ಇನ್ನೂ ಫಾಸ್ಟಾಗಿ ಕಲಿತೀರಿ ಅಂದರೆ 1 monthಲ್ಲೇ ಕಲಿಬೋದು, ಇಲ್ಲ 1.5 months ಆಗೋದು. ನಾನು 2 months ಟೈಮ್ ತೊಗೊಂಡು ನೀಟಾಗಿ ಎಷ್ಟು ಸಾಧ್ಯವೋ ಅಷ್ಟು ನೀಟಾಗಿ ಕಲ್ತ್ಕೊತೀರಾ, ಅಷ್ಟು ಬೇಗ ನೀವು ಗುಡ್ ಟೈಲರ್ ಆಗ್ತೀರಾ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲೂ ಸಹ ಹೇಳಿದ್ದೀನಿ, ನೀವು ಬ್ಲೌಸ್ ಹೊಲಿಬೇಕು ಅಂದರೆ 3 points ಮೇಯ್ನು: ತೋಳಿನ ಸುತ್ತಳತೆ, ಎದೆ ಸುತ್ತಳತೆ, ಸೊಂಟದ ಸುತ್ತಳತೆ. ಸೊ ಇವು ಮೂರು ಮೇಯ್ನು ಬ್ಲೌಸ್ ಹೊಲಿತಿದ್ದೀರಾ ಅಂದರೆ ಇವು 3 ಕರೆಕ್ಟಾಗಿ ನೀವು ಅಳತೆ ಪ್ರಕಾರವಾಗಿ ಕರೆಕ್ಟಾಗಿ ಅಂದರೆ ಬ್ಲೌಸು ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಇದೇ ರೀತಿ. ಸೊ ಹಾಗಾಗಿ ಬ್ಲೌಸನ್ನು ಹೊಲಿಯೋರು, ಟೈಲರಿಂಗ್ ಹೊಸದಾಗಿ ಕಲಿತಿರೋರು ಈ ವಿಡಿಯೋನ ಸಾಧ್ಯವಾದಷ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ. ಹೊಸದಾಗಿ ಯಾರ್ಯಾರು ಕಲಿತಿದ್ದೀರೋ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಯಾವ ಥರ ನಿಮಗೆ ಇನ್ಫಾರ್ಮೇಷನ್ ಬೇಕು, ಇನ್ನು ಯಾವ ಬೇರೆ ಇನ್ಫಾರ್ಮೇಷನ್ ಬೇಕು ಅದನ್ನೂ ಸಹ ಕಮೆಂಟ್ ಮಾಡಿ. ತುಂಬ ಧನ್ಯವಾದಗಳು.